ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯಲ್ಲಿ ಎನ್ ಉಪ್ಪಾರಟ್ಟಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ ಗ್ರಾಮಸ್ಥರ ಮನವಿಯನ್ನ ಆಲಿಸಿ ಜೂಜಾಟ ಬೆಟ್ಟಿಂಗ್ ಅಕ್ರಮ ಮದ್ಯ ಮಾರಾಟ ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಳಕು ವೃತ್ತ ನಿರೀಕ್ಷಕ ಹನುಮಂತಪ್ಪ ಎಸ್ ಶಿರಿಹಳ್ಳಿ ಎಚ್ಚರಿಸಿ ನಂತರ ಮಾತನಾಡಿದ್ದಾರೆ. ವಿಚಾರ ಏನಪ್ಪ ಅಂದರೆ ಇವರು ನನಗೆ 10 ಗಂಟೆಗೆ ಫೋನ್ ಮಾಡಿದ್ರು. ಅಮ್ಮ ಇಲ್ಲೇ ಆಮೇಲೆ ರೀಲ್ಸ್ ಮಾಡೋ ವಿಚಾರಕ್ಕೆ ಮಾತಾಡೋದ್ರಿಂದ ಹೆಣ್ಮಕ್ಳಿಗೆ ಗಲಾಟೆ ಮಾಡಿ ಇದನ್ನು ಮಾಡಿದ್ರೆ ಹಿಂದೆ ಬಂದೆ. ಇವತ್ತು ಸಹ ನಮ್ಮ ಮೇಲೆ ಭಾಳ ಅಪಾದ ಮಾತಾಡಿ ಸ್ವಲ್ಪ ಕ್ವೆಶನ್ ಚಲೋ ಬಂದಾಗ ಇವ್ರು ಏನು ಮಾಡಿದ್ರೆ ಬಂದಂಥ ಸಂದರ್ಭದಲ್ಲಿ ಕೇಳಿದಾಗ ವಿಡಿಯೋ ನೋಡಿ ಆಡಿಯೋ ನೋಡಿ ಗಂಡಗೆ ಅವತ್ತು ಬುದ್ಧಿ ಕದಿದ್ರೆ ಇದಾಗ್ತದೆ. ಆಮೇಲೆ EM ಆದರೂ ಅಟ್ಲೀಸ್ಟ್ ಹೆಣ್ಮಗಳಾಗಿ ನಾವು ಮಾಡೋದು ತಪ್ಪು. ಆಮೇಲೆ ಅಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಇದ್ದಾರೆ, ಆ ಜನ ಉತ್ಪತ್ತಿ ಅವ್ರು ಇಡೀ ಊರೆಲ್ಲ ಪಂಚಾಯತಿ ಮಾಡಿ ಟಾಮ್ ಮಾಡಿಸಿ ಡ್ರಿಂಕ್ಸ್ ಬಿಡಬಾರ್ದಂತೇಳಿ ಮಾರಬಾರ್ದು ಅಂತೇಳಿ ವಾಲೆಂಟಿಯರ್ ಎಲ್ಲರೂ ಹೇಳಿ ಮಾಡಿದಾಗ ಬಿಡ್ಬೇಕಾರೆ ಮಕ್ಕಳು ಸರ್ ಆಡ ಮಕ್ಕಳು ಸಮೇತ ಕುಡಿತಿದ್ದಾರೆ. ಸ್ಟಿಂಗ್ ಬರುತ್ತಲ್ಲ ಸರ್ ಅದ್ರೊಳಗೆ ಹಾಕೊಂಡು ಕುಡಿತಿದ್ದಾರೆ. 12 ಗಂಟೆ ಆದರೂ ಮನೆ ಹತ್ರ ಬರಲ್ಲ, 1 ಗಂಟೆ ಆದರೂ ಮನೆ ಹತ್ರ ಬರಲ್ಲ. ತಂದೆ ತಾಯಿ ಯಾರಾದರೂ ದೊಡ್ಡವರು ಕೇಳಿದ್ರೆ ನಾವು ನೋಡ್ತಾರೆ. ಇದ್ರ ಬಗ್ಗೆ ನೀವೇನು ವರಿ ಮಾಡೋದು ಬೇಡ. ಒಂದು ವೇಳೆ ನಾವು ಮಾಡಿನೂ ನೀವು ಯಾರ ಎಣ್ಣೆ ಮಾಡ್ತಾರ ಅಂದ್ರೆ ನೀವು ನನ್ನ ನಂಬರ್ ತಗೋಬೇಕು. ನಂತರ ಮುಖಂಡ ಎತ್ತಿನಹಟ್ಟಿ ಓಬಳೇಶ್ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಪೊಲೀಸ್ ಠಾಣೆ PSI ದೇವರಾಜ್, PSI ತಿಪ್ಪೇಸ್ವಾಮಿ, ಹೆಡ್ ಕಾನ್ಸ್ಟೇಬಲ್ಗಳಾದ ಮಂಜುನಾಥ್, ಭಾಷಾ, ರಾಮಾಂಜಿನಿ, ಹಾಲೇಶ್, ಪೇದೆ ಹನುಮಂತ, ಮಹಿಳಾ ಪೇದೆ ಮಂಜಮ್ಮ, ಎನ್ ಉಪ್ಪಾರಟ್ಟಿ ಗ್ರಾಮದ ಮುಖಂಡರು, ಮಹಿಳೆಯರು, ಯುವಕರು ಇನ್ನು ಮುಂತಾದವರು ಹಾಜರಿದ್ದರು. ಸಾಲ ಮಾಡಿ ಬೇರೆ ಬೇರೆ ಚಟಗಳಿಗೆ ದಾಸರಾಗ್ತಾರೆ. ಇಂಥವೆಲ್ಲ ಯಾಕೆ ಮಾಡ್ತೀರಿ? ಈಗ ಇವ್ರು ಏನೋ ನಿಮ್ಗೆ ಹೇಳ್ತಾರ ಅಂತಂದ್ರ ಒಂದು ಸಮಾಜದ ಬಗ್ಗೆ ಕಾಳಜಿ ಇರೋದ್ರಿಂದ ಇವರು ಹೇಳ್ತಾರ. ನೀನು ಅದನ್ನ ಉಲ್ಟಾ ಸೀದಾ ತಿಳ್ಕೊಂಡು ಆ ಥರ ಮಾತಾಡಿದ್ರೆ ಹೆಂಗಮ್ಮ? ನೀನು ನನ್ನ ನಂಬರ್ ಕೊಡ್ತೀನಿ, PSI ನಂಬರು ನಿಮ್ಮ ಹತ್ರ ಐತಿ, ಮತ್ತು ನೀವು ಬೀಟ್ ಪೊಲೀಸ್ನವ್ರು ಇದ್ದಾರೆ. ಯಾರಾದ್ರೂ ಬೀಟ್ ಪೊಲೀಸ್ನವ್ರು ಮೀಟಿಂಗ್ ಮಾಡಿ ನಮ್ಮೂರಾಗೂ ಮಾಡೋದು ಸರ್. ಅಲ್ಲಿನೂ ಒಳ್ಳೆಯದು, ನಾವು ಒಳ್ಳೆಯದು. ನಮಗೆ ಹಳ್ಳಿ ಬಗ್ಗೆ ಭಾಳ ಅಪಾರವಾದ ಕಾಳಜಿ ಇದೆ. ಈ ಥರ ಎಣ್ಣೆ ಮಾರಿ ಕೆಲವೊಂದು ಊರಲ್ಲೆಲ್ಲ ಹರಾಜು ಮಾಡಿ ದೇವಸ್ಥಾನಕ್ಕಂತ ದುಡ್ಡು ಅದು ಇದು ಮಾಡಿದ್ದಾರೆ. ಕೆಲವೊಂದು ಹಳ್ಳಿಗೆ ಹೋಗಿ ನಾವೆಲ್ಲ ಮಾತಾಡಿ ಬಿಡಿಸಿದ್ದೀವಿ. ನೀವು ಕುಡಿದು ಇದೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಕುಡಿಯಕ್ಕೆ ಹಚ್ಚಿ, ನಿಮ್ಗೆ ಎಷ್ಟು ಜನ ಮಕ್ಕಳು ಅದಾರ? ಮರು ಬೈಕ್ ತಗೊಂಡಿರ್ತಾನೆ, ನಿಮ್ಗೇನಾದರೂ ಇದಿದೆಯಾ? ಸ್ವಲ್ಪ ಬೈಕ್ ಹೆಲ್ಮೆಟ್ ಹಾಕೊಂಡು ಓಡಾಡೋದು. ಎಷ್ಟು ಜನ ಹೋದ ವರ್ಷ 38 ಜನ ಸತ್ತದಾರ ಬೈಕ್ ಆಕ್ಸಿಡೆಂಟ್ ಆಗಿ. ಹೆಲ್ಮೆಟ್ ಇಲ್ದಾನೆ ಜಾಸ್ತಿ ಜನ ಸಾಯೋದು. ಮನುಷ್ಯ ಹೆಲ್ಮೆಟ್ ಹಾಕೊಂಡು ಓಡಾಡೋದು. ಮತ್ತು ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ನಾವಿಲ್ಲಿ ನೋಡ್ತಾ ಇರ್ತೇವೆ, ಇಲ್ಲಿ ಬರ್ತೀರಿ, ಆ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ 3,000-4,000 ಸಾವಿರ ಖರ್ಚಾಗುತ್ತೆ ಅಷ್ಟೇ ಒಂದು ವರ್ಷಕ್ಕೆ. ನೀವೇನು ಮಾಡ್ತೀರಿ? ಇನ್ಶೂರೆನ್ಸು ಮಾಡಿಸಲ್ಲ, ಅಲ್ಲಿ ಯಾವನು ಆಕ್ಸಿಡೆಂಟ್ ಮಾಡ್ಕೊಂತೀರಿ, ಯಾರೋ ಬಿದ್ದು ಅದರಿಂದ ಸಾಯ್ತಾನ, ಅದಕ್ಕೆ ಇನ್ಶೂರೆನ್ಸ್ ಇರಲ್ಲ. ಆಮೇಲೆ ಹಿಂಗೆ ಬರ್ತೀರಿ ನಮ್ಮ ಹತ್ರ, ಸರ್ ಇನ್ಶೂರೆನ್ಸ್ ಇಲ್ಲ ಸರ್, ಅದನ್ನು ಸೇರಿಸಿರಿ ಸರ್, ಇನ್ನೂ ಸೇರಿಸಿರಿ ಸರ್. ದಯವಿಟ್ಟು ಯಾರು ಹಂಗೆ ಮಾಡಬಾರ್ದು. ಈಗೆಲ್ಲ ಕೋರ್ಟು ಹೊಸ ಕಾನೂನು ಮಾಡಿದೆ. ಏನಪ್ಪ ಅಂತಂದ್ರೆ